ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿಗೆ ಸೇರಿರುವಂಥ ಚೀರ್ನಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ಉರ್ಗಮ್ಮ ತಾಯಿ, ಮಷ್ಣಕಮ್ಮ ತಾಯಿ ಈರಬ್ಬ ಮಾಡ್ತಾಯಿದ್ದಾರೆ. ತುಂಬ ಸಖತ್ತಾಗೆ ಮಾಡ್ತಾಯಿದ್ದಾರೆ. ನಮ್ಮ ಚೀರ್ನಳ್ಳಿ ಗ್ರಾಮದ ನಾಯಕರು ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ತುಂಬ ಊರಲ್ಲಂತೂ ತುಂಬ ಸಖತ್ತಾಗೆ ಲೈಟಿಂಗ್ಸ್ ಅರೇಂಜ್ಮೆಂಟು ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ತಾಯಿಯ ಉರ್ಗಮ್ಮ ಮಷ್ಣಕಮ್ಮ ದೇವರುಗಳು ಒಟ್ಟು 12 ದೇವ್ರು ಸೇರ್ತವೆ, ಹೆಣ್ಣು ದೇವ್ರುಗಳು. ಇವತ್ತಂತೂ ತುಂಬ ಸಖತ್ತಾಗಿರ್ತದೆ, ಗ್ರ್ಯಾಂಡಾಗಿರ್ತದೆ ನೈಟು ನೋಡಿ. ಅದೇ ಥರ ಬುಧವಾರ 25ನೇ ತಾರೀಕು ಫೆಬ್ರವರಿ ಊಟ ಇರ್ತದೆ, ಪರ ಇರ್ತದೆ, ಮಾಂಸದೂಟ. ದಯವಿಟ್ಟು ಎಲ್ಲರೂ ಬರಬೇಕು, ಬನ್ನಿ. ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಉರ್ಗಮ್ಮ ತಾಯಿ, ಮಷ್ಣಕಮ್ಮ ತಾಯಿದು ಆಶೀರ್ವಾದವನ್ನು ಪಡೆಯಿರಿ. ಸಕಲ ಸೌಲಭ್ಯ, ಆಯುಷು, ಆರೋಗ್ಯ ಕೊಟ್ಟು ಕಾಪಾಡ್ತದೆ ದೇವರು. ಯಾರು ದೇವರಿಗೆ ಕಾಣಿಕೆ ಕೊಡ್ನಿಲ್ಲ ಅಂಥೇರು ದೇವಸ್ಥಾನ ಉರ್ಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಕಾಣಿಕೆ ಕೊಡಿ. ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ. ನಮ್ಮ ರೈತರು ಮಕ್ಕಳು ಮದುವೆ ಆಗದಂತೆ ಇರೋರಿಗೆ ಮದುವೆ ಆಗುತ್ತೆ. ಆ ತಾಯಿ ಉರ್ಗಮ್ಮ ದೇವರು ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೇದು ಮಾಡ್ತಾಳೆ, ಕೆಟ್ಟದ್ದು ಮಾಡಲ್ಲ. ಬನ್ನಿ ಒಂದು ಟ್ರಿಪ್ ವಿಡಿಯೋ ಮುಖಾಂತರ ಯಾವ ಥರ ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ರೈತರು ಯಾವ ಥರ ಲೈಟ್ ಅರೇಂಜ್ಮೆಂಟ್ ಮಾಡಾರೆ, ಯಾವ ಥರ ಹಬ್ಬ ಮಾಡ್ತಾಯಿದ್ದಾರೆ ಒಂದು ಟ್ರಿಪ್ಪು ತೋರಿಸ್ತೀನಿ ನಿಮಗೆ ವಿಡಿಯೋ ಮುಖಾಂತರ ನೋಡಿ. ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ನಾಯಕರು ರೈತರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು ನೋಡಿ. ಅದೇ ಥರ ಬನ್ನಿ ಇವಾಗ ನೋಡೋಣ. ಅದೇ ಥರ ಶ್ರೀ ವಿದ್ಯಾಗಣಪತಿ ಆರ್ಚ್ ನೋಡಿ ಯಾವ ಥರ ಲೈಟಿಂಗ್ಸಲ್ಲಿ ಗಣೇಶ ಮಿಂಚ್ತಾ ಇದ್ದಾನೆ ಅಂತ ನೋಡಿ ಒಂದು ಟ್ರಿಪ್ಪು ದೇವರು ನೋಡಿ. ಅದೇ ಥರ ಹಳ್ಳಿ ಮರಕ್ಕೆ ಯಾವ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಾರೆ ನಮ್ಮ ಚೀರ್ನಳ್ಳಿ ಗ್ರಾಮದ ಸೌಂಡ್ ಸಂಕ್ರ ಅಂತ ಅವ್ರದ್ದೇ ಇದು ಲೈಟಿಂಗ್ಸು, ಅವರೇ ಅರೇಂಜ್ಮೆಂಟ್ ಮಾಡಿರೋದು. ತುಂಬ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮೈಸೂರು ನೋಡ್ದಂಗೆ ಆಯ್ತೈತೆ ಇವತ್ತು ಚೀರ್ನಳ್ಳಿ ಗ್ರಾಮವ. ನಮಗೆಲ್ಲ ತುಂಬ ಖುಷಿ ಅನ್ನಿಸ್ತೈತೆ, ಸಂತೋಷ ಆಯ್ತೈತೆ, ನಮಗೆ ನಗು ಬರ್ತೈತೆ. ಯಾಕೆಂದರೆ ಈ ನಮ್ಮೂರಲ್ಲಿ ಈ ಥರ ಒಂದು ಲೈಟು ಅರೇಂಜ್ಮೆಂಟ್ ಮಾಡ್ಯಾರೆ ಅಂತ ನಮಗೆಲ್ಲ ತುಂಬ ಸಂತೋಷ. ಅದೇ ಥರ ಇದು ಅಯ್ಯಪ್ಪ ಸ್ವಾಮಿ ದೇವಾಲಯ ಮುಂದಗಡೆ ಆಂಜನೇಯ ಸ್ವಾಮಿದು ಟೆಂಪಲ್ ಐತೆ. ಇದು 32 ವರ್ಷ ಆಗೈತೆ ಚೀರ್ನಳ್ಳಿ ಗ್ರಾಮದಲ್ಲಿ ನಿರ್ಮಿಸಿ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅದೇ ಥರ ನೋಡಿ ಇಲ್ಲಿ ನಮ್ಮ ಅಕ್ಕಂದಿರು, ನಮ್ಮ ತಾಯಿದಿರು, ನಮ್ಮ ತಂಗಿದಿರೆಲ್ಲ ಹಬ್ಬಕ್ಕೆ ಬಂದಿದ್ದಾರೆ ನೋಡಿ. ಉರ್ಗಮ್ಮ ದೇವರು, ಮಷ್ಣಕಮ್ಮ ತಾಯಿ ಆಶೀರ್ವಾದವನ್ನು ಪಡೀರಿ. ತುಂಬ ಒಳ್ಳೆಯದಾಗುತ್ತೆ ನೋಡಿ. ಲೈಟಿಂಗ್ಸ್ ಅಂತೂ ತುಂಬ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಊರಲ್ಲಿ. ಯಾವ ಥರ ಮಾಡ್ಯಾರ ನೋಡಿ. ಮುಂದೆ ಹೋಗೋಣ ಇವಾಗ. ಅದೇ ಥರ ನೋಡಿ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಇದು 32 ವರ್ಷ ಆಗೈತೆ ಇದು ಕಟ್ಟಿ ಚೀರ್ನಳ್ಳಿ ಗ್ರಾಮದಲ್ಲಿ ನೋಡಿ. ಅದೇ ಥರ ಮುಂದೆ ನೋಡೋಣ ಇವಾಗ ಯಾವ ಥರ ಅರೇಂಜ್ಮೆಂಟ್ ಮಾಡ್ಯಾರ ಲೈಟಿಂಗ್ಸ ಅಂತ ಚೀರ್ನಳ್ಳಿ ಗ್ರಾಮದಲ್ಲಿ ನೋಡೋಣ ಇವಾಗ ಬನ್ನಿ. ಅದೇ ಥರ ಇಲ್ಲಿ ಚಾಮುಂಡೇಶ್ವರಿ ಆರ್ಚ್ ಕೂಡ ಐತೆ. ಲೈಟಿಂಗ್ಸಲ್ಲಿ ಅಲಂಕಾರ ಮಾಡಿದ್ದಾರೆ, ತುಂಬ ಸಖತ ಮಾಡಿದ್ದಾರೆ ಲೈಟಿಂಗ್ಸಲ್ಲಿ ಅಲಂಕಾರವ ನೋಡಿ. ಅದೇ ಥರ ನಾವು ಇದೇ ಊರು ಚೀರ್ನಳ್ಳಿ ಗ್ರಾಮ, ನಮ್ಮ ರೈತರು ಕಟ್ಟಿರುವಂಥ ಊರು ಇದು. ತುಂಬ ಸಖತ್ತಾಗೈತೆ ಅದಂತೂ. ತುಂಬ ನೋಡಿ ಲೈಟಿಂಗ್ಸ್ ಅಂತೂ ಅದ್ಭುತ ಮಾಡಿದ್ದಾರೆ ಚೀರ್ನಳ್ಳಿ ಗ್ರಾಮದಲ್ಲಿ. ನಿಜವಾಗ್ಲೂ ತಾಯಿ ಉರ್ಗಮ್ಮ ಮಷ್ಣಕಮ್ಮ ದೇವರುಗಳು ನಿಜವಾಗ್ಲೂ ಸಕಲ ಸೌಲಭ್ಯ, ಆಯುಷು, ಆರೋಗ್ಯ ಕೊಟ್ಟು ಕಾಪಾಡ್ತಾರೆ. ಕಾಪಾಡುವಂಥ ದೇವ್ರುಗಳು ಆದಿಶಕ್ತಿ ಉರ್ಗಮ್ಮ ತಾಯಿ, ಮಷ್ಣಕಮ್ಮ ತಾಯಿ. 12 ದೇವ್ರು ಸೇರ್ತವೆ ಇವತ್ತು ನೈಟು. ನಿಮ್ಗೆ ಅದನ್ನು ಕೂಡ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು ನೋಡಿ ಒಂದು ಟ್ರಿಪ್ಪು ದೇವ್ರುಗಳ. ನೋಡಿ ಲೈಟಿಂಗ್ಸ್ ಅಂತೂ ಅದ್ಭುತ ಮಾಡಿದ್ದಾರೆ. ಅಕ್ಕ, ತಮ್ಮ, ತಂಗಿದಿರೆಲ್ಲ ಬಂದಿದ್ದಾರೆ ಹಬ್ಬಕ್ಕೆ. ಇಡೀ ಎಲ್ಲೆಲ್ಲಿ ಈ ದೇವರು ಭಕ್ತಾದಿಗಳವ್ರೆ ಅವರೆಲ್ಲ ಕೂಡ ಚೀರ್ನಳ್ಳಿ ಗ್ರಾಮದಲ್ಲಿ ಇವತ್ತು ನೋಡ್ಬೋದು ನಿಜವಾಗ್ಲೂ. ಬನ್ನಿ ಅದೇ ಥರ ನೋಡಿ.
ನೋಡಿ ಪಾತ್ರೆ ಕೂಡ ಬೆಳಗ್ತಿದ್ದಾರೆ ಇವಾಗ ಮುಂದೆ ತೋರಿಸ್ತೀನಿ ನೋಡಿ ಒಂದು ಟ್ರಿಪ್ಪು. ನೋಡಿ ಅದೇ ಥರ ತುಂಬ ಸಖತ ಮಾಡಿದ್ದಾರೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾತ್ರ ನಮ್ಮ ಚೀರ್ನಳ್ಳಿ ಶಂಕರ ಸೌಂಡ್ ನೋಡಿ. ಶಂಕರ ಅಂತ ಹುಡುಗ ಇನ್ನೂ ಮದುವೆ ಆಗೈತೆ, 2 ಮಕ್ಕಳು ಕೂಡ ಐತೆ ಅವ್ನಿಗೆ. ಶಂಕರಂಗೆ ತುಂಬ ಸಖತ್ತಾಗಿ ಮಾಡಿದ್ದಾನೆ ಲೈಟಿಂಗ್ಸ್ ಅರೇಂಜ್ಮೆಂಟ. ಅದೇ ಥರ ನಮ್ಮ ಎಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಹೂವಂಬಳೆಗೆ ಹೋಗ್ತಿದ್ದೆ ದೇವರು ಅಂತ. ಹೂವಂಬಳೆಗೂ ಹೋಗೋ ಸಲುವಾಗಿ ಎಲ್ಲ ನಿಂತಾರೆ ನಿಜಕ್ಕೂ. ಅದೇ ಥರ ನೋಡಿ ಈಶ್ವರ ಪಾರ್ವತಿ ಯಾವ ಥರ ಲೈಟಿಂಗ್ಸಲ್ಲಿ ಅರೇಂಜ್ಮೆಂಟಲ್ಲಿ ಯಾವ ಥರ ತುಂಬ ಸಖತ್ತಾಗಿ ಕಾಣ್ತೈತೆ. ಊರಂತೂ ತುಂಬ ಅದ್ಭುತವಾಗೈತೆ ಇವತ್ತಂತೂ. ಇನ್ನೂ 3 ದಿವಸ ಇರ್ತದೆ. 25ನೇ ತಾರೀಕು ಬುಧವಾರ ಊಟ ಇರ್ತದೆ, ಪರಿನೂಟ. ದಯವಿಟ್ಟು ಎಲ್ಲರೂ ಬರಬೇಕು, ಬಂದು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಬನ್ನಿ ಹೊಂಡ್ರಿಪ್ಪು. ಹಾಂ ನೋಡಿ ಆ ಕಡೆ ಈ ಕಡೆ ಗಂಗೆ ನೀರು ಬಿಡ್ತಾ ಇರೋದು ಬಿಂದಿಗೆಯಿಂದ ಕೆಳಕ್ಕೆ. ನೋಡಿ ಯಾವ ಥರ ಐತೆ ಅಂತ ನೋಡಿ. ತುಂಬ ಸಖತ್ತಾಗೈತೆ ಆರ್ಚಂತು. ಚೀರ್ನಳ್ಳಿ ಗ್ರಾಮ ಇದು ನೋಡಿ. ವೀರಮದಕರಿ ಸರ್ಕಲ್ಲು ಇದು. ವೀರಮದಕರಿ ನಾಯಕಂದು ಸರ್ಕಲ್ ಇದು. ತುಂಬ ಸಖತ್ತಾಗೈತೆ ನಿಜಕ್ಕೂ. ಇದಕ್ಕೆ ವೀರಮದಕರಿ ನಾಯಕ ಅಂತ ನಾನೇ ಹೆಸರು ಕೊಟ್ಟಿರೋದು ಮೊದಲು. ಪ್ರಥಮ ಬಾರಿಗೆ ಚೀರ್ನಳ್ಳಿ ಗ್ರಾಮದಲ್ಲಿ ಯಾರೂ ಕೊಟ್ಟಿರೋದಿಲ್ಲ ಇಲ್ಲಿ ನೋಡಿ. ಅದೇ ಥರ ಮುಂದಗಡೆ ಈಶ್ವರ ಪಾರ್ವತಿ ಆರ್ಚು ತುಂಬ ಸಖತ್ತಾಗಿ ಕಾಣ್ತೈತೆ ಇವತ್ತಂತೂ ನಿಜಕ್ಕೂ. ಆ ತಾಯಿ ಉರ್ಗಮ್ಮ ತಾಯಿ, ಮಷ್ಣಕಮ್ಮ ತಾಯಿ ಯಾರು ಕಾಣಿಕೆ ಕೊಡಲಿಲ್ಲ ಅಂಥವ್ರು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಕಾಣಿಕೆ ಕೊಡಿ ದಯವಿಟ್ಟು. ನೋಡಿ ಯಾವ ಥರ ಐತಂತೆ ಊರಂತೂ ತುಂಬ ಸಖತ್ತಾಗೈತೆ. ಅದೇ ಥರ ತುಂಬ ಸಖತ್ತಾಗ ನಮ್ಮ ಎಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿರೆಲ್ಲ ಹಬ್ಬಕ್ಕೆ ಬಂದಿದ್ದಾರೆ. ಈರ ಹಬ್ಬಕ್ಕೆ ತುಂಬ ನೋಡಿ ಎಲ್ಲ ಬೈಕ್ ನಿಲ್ಲಿಸ್ತಾ ಇದ್ದಾರೆ ಮನೆ ಹತ್ರ. ಎಲ್ಲ ಊಟ ಮಾಡ್ತಾಯಿದ್ದಾರೆ ಒಳಗಡೆ ಎಲ್ಲ. ಇವತ್ತು ಸೀಸಪ್ಪೆ, ದಯವಿಟ್ಟು ಬರಬೇಕು ನೋಡಿ ಯಾವ ಥರ ಐತೆ ಅಂತ. ಊರಂತೂ ತುಂಬ ಸಖತ್ತಾಗಿ ಕಂಗೊಳಿಸ್ತೈತೆ, ವಿಜೃಂಭಿಸ್ತೈತೆ ನಿಜಕ್ಕೂ ನೋಡಿ. ಅದೇ ಥರ ಇಲ್ಲೂ ಕೂಡ ತುಂಬ ಸಖತ ಮಾಡಿದ್ದಾರೆ ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ರೈತರು ನೋಡಿ. ತುಂಬ ಸಖತ್ತಾಗೈತೆ. ಇದು ರಾಮ ಮಂದಿರ, ಆಂಜನೇಯ ಸ್ವಾಮಿ ಟೆಂಪಲ್ ಇದು. ಅದು ನಮ್ಮ ಓದ್ತಿದ್ದಂಥ ಸರ್ಕಾರಿ ಶಾಲೆ ಇದು. ನಮ್ಮ ತಾತ ಮುತ್ತಾತಿರೋ ನಮ್ಮ ರೈತರೆಲ್ಲ ಓದ್ತಿದ್ದಂಥ ಚೀರ್ನಳ್ಳಿ ಸರ್ಕಾರಿ ಶಾಲೆ ಇದು ನೋಡಿ. ಎದುರುಗಡೆ ಕಾಣ್ತಾ ಇರೋದು ನೋಡಿ. ತುಂಬ ಸಖತ್ತಾಗೈತೆ ಊರಂತೂ. ಅದ್ಭುತವಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಅಂತೂ ನಿಜಕ್ಕೂ. ಲೈಟಿಂಗ್ಸ್ ಮಾಡಿರುವಂಥ ನಮ್ಮ ಕಲಾವಿದರಿಗೆ ತುಂಬ ಥ್ಯಾಂಕ್ಸ್ ನೋಡಿ. ನೋಡಿ ಆದಿಶಕ್ತಿ ದುರ್ಗಮ್ಮ ದೇವಿ ಮಷ್ಣಕಮ್ಮ ತಾಯಿ ನೋಡಿ. ಚೀರ್ನಳ್ಳಿ ಕೊತ್ತತ್ತಿ ಹೋಬಳಿ, ಮಂಡ್ಯ ತಾಲೂಕು. ಯಾವ ಥರ ಐತೆ ಅಂತ ನೋಡಿ ಊರಂತೂ ತುಂಬ ಸಖತ್ತಾಗೈತೆ ಇವತ್ತಂತೂ. ಇದು ನೋಡಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಸರ್ವೇ ವಿಶ್ವೇಶ್ವರಯ್ಯ ಸ್ಟ್ಯಾಚು ಇದು. ಇಲ್ಲಿ ಕುಂತಿರುವಂಥ ಅವರೆಲ್ಲ ಮೊಮ್ಮಕ್ಕಳು ನೋಡಿ. ತುಂಬ ಸಖತ್ತಾಗ ಅವ್ರೆ ನೋಡಿ. ವೀರ ಆಂಜನೇಯ ಟೆಂಪಲ್ ಯಾವ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಸಖತ್ತಾಗೈತೆ ನೋಡಿ. ಅದ್ಭುತವಾಗೈತೆ ಊರಂತೂ. ಇವತ್ತು ಊರಲ್ಲಿ ಸುತ್ತಮುತ್ತ ಲೈಟಿಂಗ್ಸ್ ಹಾಕಿದ್ದಾರೆ ನಿಜಕ್ಕೂ. ಅದೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ ಒಂದು ಟ್ರಿಪ್ಪು. ನೋಡಿ ಅದೇ ಥರ ಚೀರ್ನಳ್ಳಿ ಗ್ರಾಮದಲ್ಲಿ ತುಂಬ ಸಖತ್ತಾಗ ಲೈಟಿಂಗ್ಸ್ ಅರೇಂಜ್ಮೆಂಟ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ನಿಜಕ್ಕೂ. ಒಂದು ಟ್ರಿಪ್ಪು ದೇವರ ಪಾತ್ರಕ್ಕೆ ಎಲ್ಲೋ ಬಂದು ಆಶೀರ್ವಾದ ಪಡ್ಕೊಳ್ಳಿ ನೋಡಿ. ನೀವು ನೋಡಿದ್ರೆ ಅಲ್ಲಿ ಸರ್ವೇ ವಿಶ್ವೇಶ್ವರಯ್ಯ ನಾಲ್ವಡಿ ಕೃಷ್ಣರಾಜರ ಸ್ಟ್ಯಾಚು. ನಾವು ಕೂಡ ಅವ್ರ ಮೊಮ್ಮಕ್ಕಳು ನಾವು ನೋಡಿ. ಯಾವ ಥರ ಐತೆ ಅಂತ ನೋಡಿ. ಮೇಲೆ ಕೂಡ ಗುಡ್ಡೆ ಹಾಕಿದ್ದಾರೆ ನಮ್ಮ ರೈತರು. ಯಾವ ಥರ ಐತೆ ಅಂತ ನೋಡಿ. ಮನೆ ಅಂತೂ ಊರಂತೂ ತುಂಬ ಸಖತ್ತಾಗೈತೆ, ಗ್ರ್ಯಾಂಡಾಗೈತೆ. ಬರಬೇಕು ದಯವಿಟ್ಟು ಎಲ್ಲ ಬನ್ನಿ. ಅಲ್ಲಿ ನೋಡಿ ಆ ಅಕ್ಕ ಆಸಕ ಅಂತ ಅವರು ಅಂಗಡಿ ಮಾಡಿದ್ದಾರೆ ದೊಡ್ಡದಾಗ ಚೀರ್ನಳ್ಳಿ ಗ್ರಾಮದಲ್ಲಿ. ಬನ್ನಿ ಟೀ ಕುಡಿಗ ಯಾರ ಬನ್ನಿ. ಇವ್ರ ಅಂಗಡಿ ತುಂಬ ಸಖತ್ತಾಗಿ ಕಾಯಿಸ್ತಾರೆ ಟೀಗೆ. ಅದೇ ಥರ ನಮ್ಮ ಚೀರ್ನಳ್ಳಿ ಗ್ರಾಮದಲ್ಲಿ ಅದ್ಭುತದಾಗ ಲೈಟಿಂಗ್ಸ್ ಅರೇಂಜ್ಮೆಂಟು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ. ಇದು ಕೂಡ ಯಾವ ಥರ ಐತೆ ಅಂತ. ಇದು ಸೊಂಬಪ್ಪನ ದೇವಸ್ಥಾನ ಇದು ನಿಜಕ್ಕೂ ನೋಡಿ. ಯಾವ ಥರ ಐತೆ ಅಂತ. ಈ ಬೀದು ಕೂಡ ಒಳ್ಳೆ ಸಖತ್ತಾಗಿ ಕಾಣ್ತೈತೆ. ಒಳ್ಳೆ ರಾಜ ಇಬ್ಬರು ಥರ ಒಳ್ಳೆ ಸಖತ್ತಾಗ ರಾಜ ಗಂಭೀರವಾಗ ಸಖತ್ತಾಗ ಒಳ್ಳೆ ಅದ್ದೂರಿಯಾಗಿ ಕಾಣ್ತೈತೆ. ಈ ಬೀದಿ ಇದು ಕೂಡ ಈ ಬೀದಿ ನೋಡಿ ತುಂಬ ಸಖತ್ತಾಗೈತೆ ನೋಡಿ. ಎಲ್ಲ ಕಾಯ್ಗೆ ಕುಂತಾರೆ ಪರ್ಸಲ ಮ್ಯಾಗ. ಐಕ್ಳು ಮಕ್ಕಳು ಚಿಕ್ಕವರು ದೊಡ್ಡರ್ತವಿಂದನೂ ನೋಡಿ.
ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣ್ತೈತೆ ಊರಂತೂ ಚೀರ್ನಳ್ಳಿ ಗ್ರಾಮ, ನಮ್ಮ ರೈತರು ಕಟ್ಟಿರುವಂಥ ಊರು ಇದು. ಬನ್ನಿ. ಅದೇ ಥರ ಇದು ಬೋರಪ್ಪನ ದೇವಸ್ಥಾನ. ಇದು ಕೂಡ ಬೋರಪ್ಪನ ದೇವಸ್ಥಾನ. ನೋಡಿ ಮುಂದೆಗಡೆ ಸ್ಟೇಜು, ಕಲಾಮಂದಿರ, ಕುವೆಂಪು ರಂಗಮಂದಿರ ಮಂಟಪ ಅದು ಕಾಣಿಸ್ತಿರೋದು. ಎದುರುಗಡೆ ಒಂದು ಆರ್ಚ್ ಕೂಡ ಹಾಕಿದ್ದಾರೆ ಲಕ್ಷ್ಮಿದು. ನೋಡಿ ಯಾವ ಥರ ತುಂಬ ಸಖತ್ತಾಗಿ ಕಾಣ್ತೈತೆ ಅಂತ. ನೋಡಿ ಇದು ಹಳೆಯ ಶಾಸನಗಳು ಇವು. ಈ ಕಡೆನೂ ಕೂಡ ಶಾಸನ ಐತೆ. ನೋಡಿ ಯಾವ ಥರ ಐತೆ ಅಂತ ಚೀರ್ನಳ್ಳಿ ಗ್ರಾಮದಲ್ಲಿ. ನೋಡಿ ಅದೇ ಥರ ಲಕ್ಷ್ಮಿದು ಆರ್ಚ್ ಇದು. ತಾಯಿ ಲಕ್ಷ್ಮೀ ದೇವಿ ಕಾಪಾಡಲಿ ಎಲ್ರೂ. ಯಾವ ಥರ ಲೈಟಿಂಗ್ಸಲ್ಲಿ ಯಾವ ಥರ ಬಣ್ಣ ಬಣ್ಣದ ಲೈಟುಗಳಲ್ಲಿ ಅಲಂಕಾರ ಮಾಡಿದ್ದಾರೆ. ತಾಯಿ ಆರ್ಚ, ಲಕ್ಷ್ಮೀ ಆರ್ಚ್ ಇದು ತುಂಬ ಸಖತ್ತಾಗೈತೆ. ನೋಡಿ ಇದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ಟೇಜ್ ಹತ್ರ ಬಂದು ಮಾತಾಡ್ತಾ ಕುಂತಿದ್ದಾರೆ, ಊಟ ಮಾಡ್ಕೊಬಂದು. ಇನ್ನೇನೋ ಹೂವಂಬಳೆಗೆ ದೇವರು ಬರ್ತದೆ. ತಾಯಿ ಆಶೀರ್ವಾದ ಎಲ್ಲರೂ ಪಡೆಯೋಣ. ಮುರುಘಮ್ಮ ತಾಯಿ, ಮಷ್ಣಕಮ್ಮ ತಾಯಿ ಆಶೀರ್ವಾದ ಎಲ್ಲರೂ ಪಡೆಯೋಣ. ಅದಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ನೋಡಿ ಅದೇ ಥರ ಇದು ಕಲ್ಕಟ್ಟೆ. ನೋಡಿ ಅರಳಿ ಕಟ್ಟೆ. ನೋಡಿ ಅರಳಿ ಮರ ಐತೆ. ನೋಡಿ ಅರಳಿ ಕಟ್ಟೆ ನೋಡಿ 2 ಐತೆ ಊರಲ್ಲಿ. ನೋಡಿ ಅದೇ ಥರ ತುಂಬ ಸಖತ್ತಾಗೈತೆ. ಬಿಲ್ಪತ್ರ ಮರ ನೋಡಿ, ಗಣಗ್ಲು ಮರ ತುಂಬ ಸಖತ್ತಾಗೈತೆ. ಬನ್ನಿ ಉಂಟು. ಅದೇ ಥರ ಈರಬ್ಬ ಶುಭಾಶಯಗಳು ನಾಡಿನ ಚೀರ್ನಳ್ಳಿ ಗ್ರಾಮದ ಎಲ್ಲ ಜನತೆಗೆ. ನೋಡಿ ರೆಬಲ್ ಸ್ಟಾರ್ ಅಂಬರೀಷು ಕಟ್ಔಟ್ ಇದು. ಇದು ಹಾಕಿರುವಂಥ ವ್ಯಕ್ತಿ ಇಲ್ಲಿ ಕುಂತಾರೆ ನೋಡಿ, ತೇಜು ಅಂತ ಕೈ ತೋರಿಸ್ಕೊಂಡು. ಅವರಿಗೆ ಈ ಕಡೆನೂ ಒಂದು ಲಿಂಗದ ಮ್ಯಾಗ ಸರ್ಪ ಐತೆ ನೋಡಿ, 5 ತಲೆ ಸರ್ಪ. ತುಂಬ ಸಗದ ಮಾಡಿದ್ದಾರೆ. ಕಲ್ಲರು ಲೈಟಿಂಗ್ಸಲ್ಲಿ ಈ ಮಾಡಿರುವಂಥ ಲೈಟಿಂಗ್ಸ ನಮ್ಮ ಶಂಕರ ಅವರಿಗೆ, ಚೀರ್ನಳ್ಳಿ ಗ್ರಾಮದ ಶಂಕರ ಅವರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ ಯಾವ ಥರ ಐತೆ ಅಂತ ನೋಡಿ. ಇಲ್ಲೇ ಹೂವಂಬಳೆ ಆಗುವಂಥ ತಾಯಿ ಶ್ರೀ ಆದಿಶಕ್ತಿ ಮುರುಘಮ್ಮ ತಾಯಿ, ಮಷ್ಣಕಮ್ಮ ತಾಯಿ ಹಾಗೂ 12 ದೇವ್ರುಗಳು ಇಲ್ಲಿ ಸೇರ್ತವೆ. ಇವತ್ತು ನೈಟು 11:31 ಇಲ್ಲಿ ಸೇರ್ತವೆ ದೇವರು. ಇಲ್ಲಿ ನೋಡಿ ಇದೇ ಅರಳಿ ಮರ, ಇದೇ ಕೆರೆ ಅಕ್ಕಪಕ್ಕ ಇರೋದು. ಇಲ್ಲೇ ಹೂವಂಬಳೆ ಆಗೋದು ತಾಯಿ ಮುರುಘಮ್ಮ ದೇವಿಗೆ, ಮಷ್ಣಕಮ್ಮ ದೇವಿಗೆ. ನೋಡಿ ಇದೇ ಜಾಗ, ಹೂವಂಬಳೆ ಆಗುವಂಥ ಜಾಗ. ಎಲ್ಲ ಭಕ್ತಾದಿಗಳು ಇವತ್ತು 11:31 ಹೂವಂಬಳೆಗೆ ಬರ್ತಾರೆ ದೇವ್ರು ತಗೊಂಡು. ಆಮೇಲೆ ಹೂವಂಬಳೆ ಆದಮೇಲೆ ಊರು ಒಳಕ್ಕೆ ಹೋಗಿ ಬೀದಿಗೆ ಹೋಗಿ ತಾಯಿಯ ಮೆರೆಸ್ತಾರೆ. ನೋಡಿ ನೋಡಿ ಆ ತಾಯಿ ಆಶೀರ್ವಾದ ಪಡ್ಕೋಕ್ಕೆ ಎಲ್ಲರೂ ಕುಂತಾರೆ, ನಿಂತಾರೆ. ಎಲ್ಲ ರಂಗೋಲಿ ತುಂಬ ಸಖತ್ತಾಗಿ ಆಗ್ತಿದ್ದಾರೆ ಎಲ್ಲ. ನೋಡಿ ಎಲ್ಲ ತುಂಬ ಸಖತ್ತಾಗಿ ಆಗ್ತಿದ್ದಾರೆ ರಂಗೋಲಿಯ. ಯಾವ ಥರ ಆಗ್ತಿದ್ದಾರೆ ಅಂತ ಮನೆ ಮುಂದ್ಗಡೆ ತಾಯಿ ಬರ್ತಡೆ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ನೋಡಿ ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿ ಆಗ್ತಾಯಿದ್ದಾರೆ. ಈ ಬೀದಿಲಂತೂ ತುಂಬ ದೊಡ್ಡ ರಂಗೋಲಿಗಳನ್ನೇ ಹಾಕಿದ್ದಾರೆ ನಿಜಕ್ಕೂ. ನೋಡಿ ಯಾವ ಥರ ರಂಗೋಲಿ ಹಾಕಿದ್ದಾರೆ ಅಂತ ನಮ್ಮ ಕಲಾವಿದರು. ನೋಡಿ ಯಾವ ಥರ ಆಗ್ತಿದ್ದಾರೆ ಅಂತ ರಂಗೋಲಿ. ನೋಡಿ ಇನ್ನೂ ತುಂಬ ಸಖತ್ತಾಗಿ ಹಾಕಿದ್ದಾರೆ. ಅವೆಲ್ಲನೂ ವಿಡಿಯೋ ಮುಖಾಂತರ ತೋರಿಸೋಣ. ನೋಡಿ ರಂಗೋಲಿ ಯಾವ ಥರ ಐತೆ ಅಂತ ನೋಡಿ. ನೋಡಿ ಇಲ್ಲೂ ಕೂಡ ರಂಗೋಲಿ ಹಾಕ್ತಾರೆ ಇನ್ನೇನು. ಹಾಂ ನೋಡಿ ಮೊದಲು ಒಂದು ಟ್ರಯಲ್ ನೋಡಿ. ಇದು ಶಾಸನ, ಚೀರ್ನಳ್ಳಿ ಗ್ರಾಮದಲ್ಲಿರುವಂಥ ಶಾಸನ. ಇದು ಹಳೆ ಬಾವಿ ಇದು. ನೋಡಿ ಇದು ಮಾರಮ್ಮನ ಟೆಂಪಲ್ ಇದು. ನೋಡಿ ತಾಯಿ ಮಾರವ ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ ಮಾರಮ್ಮನ ಟೆಂಪಲ್ಲು ಹಂಚು ಮನೆಯಿಂದ ಕುಡಿಯುತ್ತೆ, ಕಂಬದಿಂದ ಕುಡಿಯುತ್ತೆ ಮಾರಮ್ಮನ ಟೆಂಪಲ್ ಇದು. ಅದೇ ಥರ ನಾಯಿ ಕೂಡ ಮಲಗಿದೆ ಐತೆ. ಆ ತಾಯಿ ಆಶೀರ್ವಾದಕ್ಕೆ ಎಲ್ಲರೂ ತುಂಬ ಸಗದಾಗ ಕುಂತಾರೆ, ಎಲ್ಲ ಕಾಯ್ತಾ ಇದ್ದಾರೆ. ನೋಡಿ ಇದು ದೇವಮ್ಮನ ದೇವಸ್ಥಾನ. ಇದು ಲಕ್ಷ್ಮೀ ದೇವಿ ಟೆಂಪಲ್ ಇದು. ತುಂಬ ಗ್ರ್ಯಾಂಡಾಗೈತೆ ಇದು ಕೂಡ. ತಾಯಿ ಮುರುಘಮ್ಮ ತಾಯಿ, ಮಷ್ಣಕಮ್ಮ ತಾಯಿ 12 ದೇವ್ರುಗಳು ಇವತ್ತು ಈ ಜಾಗಕ್ಕೆ ಬಂದು ಅಕ್ಕಂಗೆ ಆಶೀರ್ವಾದ ಪಡ್ಕೋತಾರೆ. ಅಕ್ಕನ ಹತ್ರ, ಲಕ್ಷ್ಮೀ ದೇವಿ ಹತ್ರ. ನೋಡಿ ಅದೇ ಥರ ಗಣಗ್ಲು ಹೂವು ದೇವಸ್ಥಾನ ಮುಂದಗಡೆ ತುಂಬ ಸಖತ್ತಾಗೈತೆ.
ಅದೇ ಥರ ಅಲ್ಲಿ ಕಾಣಿಸ್ತೈತಲ್ಲ ಅದು ಕಾಟೇಶ್ವರಿ, ಶ್ರೀ ಕಾವೇರಿ ಕಾಟೇಶ್ವರಿ ದೇವಸ್ಥಾನ. ಅಲ್ಲೂ ಕೂಡ ಬಂದು ತಾಯಿ ಆಶೀರ್ವಾದವನ್ನು ಪಡ್ಕೋತಾರೆ ನೋಡಿ. ಇವನು ಬರ್ತಾನ ಕುಮಾರ ಅಂತ ಇವನು, ಸುಮಾರು ನೋಡಿ ತುಂಬ ಸಖತ್ತಾಗೈತೆ. ಎಲ್ಲ ಹೆಗ್ಡೆಗಳು ಇಲ್ಲಿ ಸೇರ್ಯಾರೆ ಇವತ್ತು ಆ ತಾಯಿಯ ಆಶೀರ್ವಾದ ಪಡ್ಕೋಕ್ಕೆ ನೋಡಿ. ಶ್ರೀ ಕಾವೇರಿ ಕಾಟೇಶ್ವರಿ ದೇವಸ್ಥಾನ ಇದು ನೋಡಿ. ಇಲ್ಲೇ ಬರೋದು ದೇವರು ತಾಯಿ ಉರ್ಗಮ್ಮ ಮಶ್ನಕಮ್ಮ ತಾಯಿ 12 ದೇವರು ಕೂಡ ಇದೇ ಬೀದಿಲೇ ಬರೋದು. ರಾಜರು ಬೀದಿ ಇದು, ತುಂಬ ಸಖತ್ತಾಗೈತೆ ನೋಡಿ. ಅದೇ ಥರ ಊರಂತೂ ಅದ್ಭುತವಾಗೈತೆ. ಬನ್ನಿ ಒಂದು ಟ್ರಿಪ್ಪು ಆ ತಾಯಿ ದೇವಸ್ಥಾನ ತೋರಿಸ್ತೀನಿ. ಉರ್ಗಮ್ಮ ತಾಯಿ ಮಶ್ನಕಮ್ಮ ತಾಯಿದು ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಐತೆ ಅಂತ. ಒಂದು ಟ್ರಿಪ್ ನೋಡಿ ನೀವು ಕಣ್ಣಾರ ಯಾವ ಥರ ಐತೆ ಅಂತ ನೋಡಿ. ಅಲ್ಲಿ ಕಾಣಿಸ್ತೈತಲ್ಲ ಅದೇ ದೇವಸ್ಥಾನ. ನೋಡಿ ಇದೇ ಟೆಂಪಲ್ ಇದು, ಉರ್ಗಮ್ಮ ತಾಯಿ ದೇವಸ್ಥಾನ ಟೆಂಪಲ್ ಇದು. ಈ ಕಡೆ ಇರೋದು ಮಶ್ನಕಮ್ಮ ತಾಯಿ ಟೆಂಪಲ್ಲು. ಅದೇ ಥರ ನೋಡಿ ಎಲ್ಲ ಭಕ್ತಾದಿಗಳು ಇಲ್ಲಿ ಸೇರೋರು ಇವತ್ತು ನೋಡಿ. ಅದೇ ಥರ ನೋಡಿ ಉರ್ಗಮ್ಮ ತಾಯಿ ಟೆಂಪಲ್ ಇದು ನೋಡಿ, ತುಂಬ ಸಖತ್ತಾಗೈತೆ. ಲೈಟಿಂಗ್ಸಿಂದ ಕಲರು ಲೈಟಿಂಗ್ಸಿಂದ ತುಂಬ ಸಖತ್ತಾಗ ದೇವಸ್ಥಾನಕ್ಕೆ ತುಂಬ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ನಿಜಕ್ಕೂ ಇದು ಬಿಟ್ಟಿರುವಂಥ ನಮ್ಮ ತೀರ್ನಳ್ಳಿ ಶಂಕರ ಅವರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸು. ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಶಂಕರನ್ನ. ನಿಜಕ್ಕೂ ಅದ್ಭುತವಾಗ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಇವತ್ತು ತೀರ್ನಳ್ಳಿ ಗ್ರಾಮದಲ್ಲಿ. ನಮ್ಮ ತೀರ್ನಳ್ಳಿ ಗ್ರಾಮದಲ್ಲಿ ಈರಬ್ಬ ಮಾಡ್ತಾಯಿದ್ದಾರೆ ನಾಯಕರು, ತೀರ್ನಳ್ಳಿ ಗ್ರಾಮದ ನಾಯಕರು ನೋಡಿ. ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಇವಾಗ ಒಳಗಡೆ ಆಶೀರ್ವಾದ ಪಡ್ಕಮ್ಮ ತಾಯಿಯ ಸನ್ನಿಧಿ ಬಂದನಿ ಹೆಂಗಿದ್ರು ನೋಡಿ. ನೋಡಿ ತಾಯಿ ಸನ್ನಿಧಿ ಆಶೀರ್ವಾದ ಪಡ್ಕೊತಿದ್ದೀನಿ. ಅದೇ ಥರ ನೋಡಿ ಇವತ್ತು ಓಂಬಳೆಗೆ ಹೋಗುವಂಥ ಹೂವು ಇದು. ಅದೇ ನೋಡಿ ಯಾವ ಥರ ಐತೆ ಅಂತ ನೋಡಿ. ತಾಯಿ ನಮ್ಮವ್ವ ಅಲ್ಲಿ ಜಗನ್ಮಾತೆಯ ಕೂರಿಸಿದ್ರೆ. ಅದೇ ಥರ ತಾಯಿಗೆ ಅಲಂಕಾರ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ನಿಜಕ್ಕೂ. ಆ ಕಡೆ ಈ ಕಡೆ ಇಬ್ಬರು ದ್ವಾರಪಾಲ ಹಾಕಿಯಾರ ಅವರ ನೋಡಿ ಯಾವ ಥರ ಐತೆ ಅಂತ. ದೇವರಂತೂ ತುಂಬ ಸಖತ್ತಾಗೈತೆ ನಿಜಕ್ಕೂ. ಆ ತಾಯಿ ಉರ್ಗಮ್ಮ ತಾಯಿ ಎಲ್ರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಯಾರು ಉಂಡಿಗೆ ಕಾಣಿಕೆ ಕೊಡಲಿಲ್ಲ ಅವರೆಲ್ಲ ಬಂದು ತಾಯಿ ಸನ್ನಿಧಿಲಿ ಕೊಡಿ. ನಿಜಕ್ಕೂ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ನನಗೂ ಕೂಡ ಒಳ್ಳೇದು ಮಾಡಿದ್ದಾಳೆ ತಾಯಿ ಉರ್ಗಮ್ಮ ತಾಯಿ ನೋಡಿ. ನೋಡಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಗುಡ್ಡಪ್ಪರು ಅಷ್ಟಕ್ಕೂ. ನೋಡಿ ಎಲ್ರಿಗೂ ಭಕ್ತಿಯಿಂದ ಯಾವ ಥರ ಗಂಧ ಇಕ್ತಾ ಇದ್ದಾರೆ ಅಂತ ನೋಡಿ. ಅವರು ಕೂಡ ಗುಡ್ಡಪ್ಪರೆ, ತೀರ್ನಳ್ಳಿ ಗ್ರಾಮದ ಗುಡ್ಡಪ್ಪರು ಅವರು. ಉರ್ಗಮ್ಮ ತಾಯಿ ಗುಡ್ಡಪ್ಪರು ನೋಡಿ ಯಾವ ಥರ ಅರ್ಚಕರು ಇವರು ನೋಡಿ. ತಾಯಿ ಆಶೀರ್ವಾದ ಪಡ್ಕೋಕ್ಕೆ ಎಲ್ಲ ಬಂದಿದ್ದಾರೆ. ನಿಜಕ್ಕೂ ಎಲ್ಲರೂ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು ತಾಯಿ ಆಶೀರ್ವಾದ ಪಡೀರಿ. ಆ ತಾಯಿ ಎಲ್ರಿಗೂ ಸಕಲ ಸೌಲಭ್ಯಗಳು ಕೊಟ್ಟು ಕಾಪಾಡ್ತಾಳೆ. ನಿಜಕ್ಕೂ ಬನ್ನಿ ಒಂದು ಟ್ರಿಪ್ಪು ನೋಡಿ.
ನೋಡಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಪಾಪುಗಳು. ತಾಯಿ ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿ ಒಳ್ಳೆ ವಿರಾಜಮಾನವಾಗಿ ಕುಂತಾರೆ ತಾಯಿ. ನೋಡಿ ಅದೇ ಥರ ಯಾವ ಥರ ತುಂಬ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ನಿಜಕ್ಕೂ. ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ, ಜಗಳ ಅಂತಂದರೆ ಏನು ಮಾಡ್ಕೋಬೇಡಿ. ಯಾಕೆಂದರೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ನಮ್ಮ ತೀರ್ನಹಳ್ಳಿ ಗ್ರಾಮದ ನಾಯಕರು. ಇವರು ಯಜಮಾನ್ರು ನಾಥಪ್ಪ. ನೋಡಿ ತೀರ್ನಹಳ್ಳಿ ಗ್ರಾಮದ ನಮ್ಮ ಯಜಮಾನ್ರು ನಾಥಪ್ಪ ಅವ್ರಿಗೆ ನಮ್ಮ ಕಡೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ ಎಲ್ಲ ಹೂವಂಬಳೆಗೆ ಹೋಗಕ್ಕೆ ಕಾಯ್ತಾ ಇದ್ದಾರೆ. ತಾಯಿ ನಮ್ಮವ್ವ ದುರ್ಗಮ್ಮ ತಾಯಿ. ಇಲ್ಲಿ ನೋಡಿ ಜನ ಹೆಂಗೆ ಸೇರಿದ್ದಾರೆ ಅಂತ, ತುಂಬ ಗ್ರ್ಯಾಂಡಾಗಿ ಸೇರಿದ್ದಾರೆ ಜನ ನಿಜಕ್ಕೂ. ನೋಡಿ ಅದೇ ಥರ ತಾಯಿ ಯಾವ ಥರ ಕಲ್ತಿದ್ದಾರೆ ನೋಡಿ, ಎಲ್ಲರೂ ಸೇರಿದ್ದಾರೆ ನಿಜಕ್ಕೂ. ಎಲ್ಲರೂ ಬರಬೇಕು. ನೋಡಿ ಇವರು ಯಜಮಾನ್ರುಗಳು, ನಮ್ಮೂರಿನ ಯಜಮಾನ್ರುಗಳು ಯಾವ ಥರ ಅಂತ ನೋಡಿ. ಇದು ಬಸವ, ಇದು ನೋಡಿ ಬೀರೇಶ್ವರ ಬಸವಪ್ಪ. ಇದು ಬೀರೇಶ್ವರ ಬಸವಪ್ಪ. ಇದು ತುಂಬ ಸಖತ್ತಾಗೈತೆ ನಿಜಕ್ಕೂ. ಏಕೆಂದರೆ ತಂದೆ ಆಶೀರ್ವಾದ ಎಲ್ಲರೂ ಪಡ್ಕೋಬೇಕು. ನಾವು ಕೂಡ ಪಡ್ಕಕ್ಕೆ ಬಂದಿದ್ದೇವೆ. ನೋಡಿ ದುರ್ಗಮ್ಮ ತಾಯಿ ದೇವರು, ತಿಬ್ಬಮ್ಮ ತಾಯಿ ದೇವರು. ಇದು ನೋಡಿ ಯಾವ್ದು ಅಣ್ಣ? ಹಂಗೆ ಬಣ್ಣ ಇವಾಗ ಇದು ಮಷ್ಣುಕಮ್ಮ ದೇವರು. ಇದು ಅಣ್ಣ ಮಾರಮ್ಮ ದೇವರು. ಇದು ತೀರ್ನಹಳ್ಳಿ ಗ್ರಾಮ ಅಣ್ಣ. ಇದು ಹೇಳಣ್ಣ. ಇದು ಮಷ್ಣುಕಮ್ಮ ಮಷ್ಣಮ್ಮ. ಹೇಳಣ್ಣ. ದುರ್ಗಮ್ಮ ತಾಯಿ. ಹೇಳಣ್ಣ. ಸಿಂಸತ್ತಿ ಮಾರಮ್ಮ. ಹೇಳಣ್ಣ. ರಾಕ್ಷಸಮ್ಮ ದೇವರು. ಅಣ್ಣ ಇದು ಒಳಗೇರಮ್ಮ. ಇದು ದೇವರು. ಹಂಪಾಪುರದಮ್ಮ. ಇದು ಅಣ್ಣ. ಅಣ್ಣ ಈ ದೇವರು ಮೂಲೆ ಹೊಸಳಿ ಪಡಲಮ್ಮ ದೇವರು. ಆ ದೇವರು ಅಣ್ಣ ಅಲ್ಲೇಗರ ಒಳಗೇರಮ್ಮ. ಅಣ್ಣ ಇದು ಅಣ್ಣ ಯಾವ ದೇವ್ರ ಅಣ್ಣ? ಇದು ಕಬ್ಬಳಮ್ಮ. ನೋಡಿ 12 ದೇವರು. ನೋಡಿ ಅದೇ ಥರ 2 ಇವರು ಯಾರು ರಾಕ್ಷಸರು ಅವರು. ನೋಡಿ ಹಾಂ, ಅದೇ ಥರ ದೇವ್ರು ತಂದಿರುವಂಥ ಎಲ್ಲ ಗುಡ್ಡಪ್ತಿರ್ಗ ಯಜಮಾನ್ರುಗಳಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ ಅದೇ ಥರ ಛತ್ರಿ ಕೂಡ ಬಂದೈತೆ ನೋಡಿ, ದೇವ್ರ ಛತ್ರಿಗಳು ನೋಡಿ. ನೋಡಿ ಇವರೆಲ್ಲ ಗುಡ್ಡಪ್ತಿರಲ್ಲಿ ಕುಂತಿರೋಂಥರು. ಅವ ಊರಿಂದ ಎಲ್ಲ 12 10 ಊರಿಂದ ಬಂದೈತೆ. ನಮ್ಮ ಊರಲ್ಲಿ 7 ದೇವರು, ಒಟ್ಟು 12 ದೇವರು. ನೋಡಿ ನೋಡಿ
ಇಲ್ಲಿ ಕುಂತಿರುವಂಥ ಎಲ್ಲ ಯಜಮಾನರುಗಳು, ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತಾದಿಗಳಿಗೆ, ಇಡೀ ನಮ್ಮ ಚೀರ್ನಳ್ಳಿ ಗ್ರಾಮದ ಎಲ್ಲ ಗ್ರಾಮದ ಮುಖಂಡರು, ಹಿರಿಯರು, ಕಿರಿಯರು, ತಂದೆ ತಾಯಿ, ಅಕ್ಕ ತಮ್ಮ ಎಲ್ರಿಗೂ ಆ ದೇವರು ಆಶೀರ್ವಾದ ಕೊಟ್ಟು, ತಾಯಿ ನಮ್ಮವ್ವ ಉರ್ಗಮ್ಮ ಮಷ್ಣಕಮ್ಮ ಬಂದಿರುವಂಥ 12 ದೇವರು ಆಶೀರ್ವಾದ ಕೊಟ್ಟು ಕಾಪಾಡಲಿ, ಅವರ ಎಲ್ಲ ಚೆಂದಾಗಿರಲಿ. ನೋಡಿ ನೋಡಿ ನಮ್ಮ ಅಪ್ಪ ತಂದೆ ಬೀರೇಶ್ವರ, ಇವರು ರಾಮಣ್ಣ ಅಂತ ನೋಡಿ. ಇವ್ರ ಮೇಗೂ ದೇವ್ರು ಬರ್ತಿದ್ದ ವೆಂಕಟಪ್ಪ. ಇವರು ನಮ್ಮ ಸಂಕ್ರಣ ಅಂತ. ಇನ್ನೇ ಸಮಾಚಾರ. ಇವ್ರು ಸಂಕ್ರಣ ಅಂತ ನಮ್ಮ ಸ್ನೇಹಿತರು, ಆಳಳ್ಳಿ ಗ್ರಾಮದವರು ನೋಡಿ. ಒರಿಜಿನಲ್ ಚೀರ್ನಳ್ಳಿ ಗ್ರಾಮದವರು. ಒರಿಜಿನಲ್ ಚೀರ್ನಳ್ಳಿ ಗ್ರಾಮ. ಇವಾಗ ಆಳಳ್ಳಿಗೆ ಹೋಗಿ ಸೇರ್ಬಿಟ್ಟಿದ್ದಾರೆ ಅವಾಗ. ಹಾಂ ನೋಡಿ, ಇವರು ಬೀರೇಶ್ವರ ಗುಡ್ಡಪ್ಪರು, ಅವರು ನಾಗರಾಜಣ್ಣ ಅಂತ ನೋಡಿ. ಇವರು ನಮ್ಮ ರಾಮನಿಗಣ ಅಂತ. ನೋಡಿ ದೇವ್ರು ಹೊಡಬೇಕು ನಾವೆಲ್ಲ. ಕುಡಿರೋ ದೇವಮ್ಮ, ಹಿರಿದೇವಮ್ಮನ ದೇವಸ್ಥಾನ ಗುಡ್ಡಪ್ಪ. ಇವರು ಚೀರ್ನಳ್ಳಿ ಗ್ರಾಮದವರು. ಒಂದು ಟ್ರಿಪ್ ನೋಡಿ, ಒಂದು ಟ್ರಿಪ್ ಕುಳ್ಳಪ್ಪ ಅಂತ ಇವ್ರ ಹೆಸರು. ಇವರು ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕಕ್ಕೆ ಮೇಕಪ್ ಮಾಡ್ತಾರೆ ಕಲಾವಿದ್ರಿಗೆ. ನಮ್ಮ ಮೇಕಪ್ ಬಸವಣ್ಣ ಚೀರ್ನಳ್ಳಿ ಗ್ರಾಮದವರು ಇವರು ನೋಡಿ. ಎಲ್ಲ ಸುಮಾರು ಒಂದು 100-150ಕ್ಕೂ ಹೆಚ್ಚು ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕಕ್ಕೆ ಮೇಕಪ್ ಮಾಡಿದ್ದಾರೆ. ಎಲ್ಲ ಪಾತ್ರಧಾರಿಗಳಿಗೆ, ಕಲಾವಿದ್ರಿಗೆ ನೋಡಿ. ಇವ್ರ ಹೆಸರು ನಮ್ಮ ಸಿದ್ದರಾಜು ಅಂತ, ತುಂಬ ಆತ್ಮೀಯ ಸ್ನೇಹಿತ ಇವನು ನೋಡಿ. ಇವ್ರದೇ ಮನೆ ಇದು ನೋಡಿ. ಇಲ್ಲಿ ನಿಂತಿರುವಂಥ ವ್ಯಕ್ತಿ ಬೀರೇಶ್ ಅಂತ. ಇವರು ಕೂಡ ಬೀರಪ್ಪ ದೇವಸ್ಥಾನದ ಪೂಜಾರಿ ಇವರು ನೋಡಿ. ಅವ್ರದ್ದೇ ಮನೆ ಇದು. ಇರುವಂಥ ನಮ್ಮ ಮಧು ಅಂತ, ಬೋರ ಅಂತ ನೋಡಿ. ನೋಡಿ ತುಂಬ ಸಖತ್ತಾಗ ರಂಗೋಲಿ ಬಿಡ್ತಾ ಇದ್ದಾರೆ. ಈ ಬೀದಿಗೆ ದೊಡ್ಡ ರಂಗೋಲಿ ಇದು. ರಂಗೋಲಿ ಬಿಡ್ತಾ ಇರುವಂಥ ನಮ್ಮ ಚಿಕ್ಕ ತಾಯಮ್ಮರ್ಗ ನಮ್ಮ ಕಡೆ ತುಂಬ ಟ್ಯಾಂಕ್ಸ್. ನೋಡಿ ಯಾವ ಥರ ಬಿಡ್ತಾ ಇದ್ದಾರೆ ಅಂತ ರಂಗೋಲಿ ಕಲಾವಿದರು. ಸಕ್ಕರೆ ನಾಡು ದೀಪ ಅಂದಂಗೆ ಚೀರ್ನಳ್ಳಿ ಪ್ರತಿ ಅಂತ. ಮಂಡ್ಯ ಮಣ್ಣಿನ ಮಗ ಪ್ರದೀಪ ಅಂತ. ನೋಡಿ ಯಾವ ಥರ ಕುಂತಾರ ದೇವ್ರು ನೋಡಕ್ ಸಲುವಾಗ ಭಕ್ತಾದಿಗಳು ಬಂದು. ದೇವರಾಜ್ ಅಂತ ನಮ್ಮೂರು ಗ್ರಾಮದ ವ್ಯಕ್ತಿ ನೋಡಿ. ಇವ್ರು ಮಮತಾ ಅಂತ, ಅವ್ರು ಮಲೇಶ್ ಅಂತ, ಅವ್ರಿಬ್ರು ಗಂಡ ಇರ್ತಿರು. ಇವರು ತಾವ್ರಿಗೆರೆ ನಮ್ಮ ಬೋರಣ್ಣ ಇವನು ನೋಡಿ, ಕ್ಯಾತಿಯರ್ ಬೋರಣ್ಣ. ಹಾಂ, ಚೀರ್ನಳ್ಳಿಗೆ ಅಪ್ರೂಪ ಆಗೋದ್ರು, ಅವಾಗೆಲ್ಲ ಬತ್ತಿದ್ರು ಜಾಸ್ತಿ. ಚೀರ್ನಳ್ಳಿಲೇ ಹೇಳ್ತು ಬೆಳ್ತು ಅಂದರೆ ಇಲ್ಲೇ ಇರೋರು. ಅಲ್ಲಿ ನಿಂತಾರ ವೆಂಕಟೇಶ್ ಅಂತ. ಅವರು ತುಂಬ ಸಾಧು ಪ್ರಾಣಿ.
ನೋಡಿ ಇಲ್ಲಿ ಬುಡ್ನ ಇಲ್ಲಿ ನಾನು